ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಮಗನ ಬರ್ತ್ಡೇಗೆ ಹೋಗಕ್ಕಾಗದೆ ಇದ್ಮೇಲೆ ಅಷ್ಟೊಂದು ಕೆಲಸ ಮಾಡಿ ಏನೋ ಪ್ರಯೋಜನ? ಯಾಕೋ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಗ್ತಾ ಇದೆ. ಯಾಕೋ ನಿಂದಿದು ಅತಿ ಆಯ್ತು. ತಗೋ, ಕಾರ್ ಬೇಕಲ್ವ ನಿನ್ಗೆ? ಎಕ್ಸ್ಪೆನ್ಸಿವ್ ಕಾರ್ ತಗೋ. ಹಾ, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ಯಾ. ತಗೋ, ಕೊಡ್ಸೋನ್ಗೆ. ತಗೋ. ಯಾರವರು? ಶಿ ಇಸ್ ಮೈ ಫಿಯಾನ್ಸೆ. ಲೈಸೆನ್ಸ್ ಕೊಡಿ. ಮೀಟಿಂಗ್ ನಲ್ಲಿ ಇದ್ರು ಅನ್ಸುತ್ತೆ, ಅದಕ್ಕೆ ಫೋನ್ ಕಟ್ ಮಾಡೋರೆ. ನಾವು ಆಚೆ ಹೋಯ್ತಾ ಇದೀವಿ ಅಂತ ಹೇಳ್ದೆ, ಪಿಕ್ಚರ್ಗೆ ಹೋಯ್ತಾ ಇದೀವಿ ಅಂತ ಹೇಳಕ್ಕಾಗ್ಲಿಲ್ಲ. ಸುಬ್ಲಕ್ಷ್ಮಿ, ನಿನ್ ಗಂಡ ಆಫೀಸಲ್ಲಿ ಇದ್ದಾರೆ ಅಂತ ಹೇಳ್ದಿಯಲ್ಲ, ಅವ್ರ ಆಫೀಸಲ್ಲಿ ಇಲ್ಲ, ಇಲ್ಲಿದ್ದಾರೆ. ನನಗಂತೂ ಪಿಕ್ಚರ್ ಬಾಯ್ ಇಷ್ಟ ಆಯ್ತು. ನಿನಗೆ ಇಷ್ಟ ಆಯ್ತಾ ಮಗ? ವಾ, ತುಂಬಾ ಇಷ್ಟ ಆಯ್ತು ಅಮ್ಮ. ಅದರಲ್ಲಿ ಬೀಚ್ ಇದೆಯಲ್ಲ, ನನ್ನ ಕರ್ಕೊಂಡು ಹೋಗ್ತೀಯಾ? ಮಿಸ್ಟರ್ ಮಿಸಸ್ ಗುರುಮೂರ್ತಿ, ದಯವಿಟ್ಟು ಕೌಂಟರ್ ಹತ್ರ ಬನ್ನಿ. ನಾನೇ ಮಿಸ್ ಗುರುಮೂರ್ತಿ ಅಂದ್ರೆ. ನಡಿ ನಡಿ ನಡಿ. ವೇಟ್, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಬಚ್ಚಿಟ್ಕೊಂಡಿದ್ದೆ. ವಾಟ್? ಯಾಕೆ? ಸುಬ್ಲಕ್ಷ್ಮಿ ಬಂದಿದ್ದಾಳೆ. ಸೊ ವಾಟ್ ಸೊ? ಬೇಬಿ ಅವಳ ಜೊತೆ ರೇವತಿ ಮತ್ತೆ ಮಕ್ಳು ಬಂದಿದ್ದಾರೆ. ಅಷ್ಟೇ ಅಲ್ಲ, ಆ ರೇವತಿ ನನ್ನ ನೋಡ್ಬಿಟ್ಟಿದ್ದಾಳೆ. ಇನ್ನೊಂದು ಪ್ರಾಬ್ಲಮ್ ಶುರು ಆಗ ಮುಂಚೆ ಇಲ್ಲಿಂದ ಹೋಗೋಣ ಬಾ. ಅರೆ ಯಾರ್ ಗ್ಯಾರಿ, ವಾಟ್ ಇಸ್ ದಿಸ್? ಒಂದ್ ದೊಡ್ಡ ಕಂಪ್ನಿ ಸೀನಿಯರ್ ಮ್ಯಾನೇಜರ್ ನೀನು, ನಿನ್ ಹಳ್ಳಿಗೆ ಹೋಗಿ ಹೆಂಡತಿಗೆ ಹೆದರ್ಕೋತೀಯಾ? ಕಮ್ ಆನ್, ಅವಳೇನ್ ಮಾಡ್ಕೋತಾಳೆ? ಅವಳೇನ್ ಮಾಡ್ತಾಳೆ? ಅವಳೇನು ಮಾಡಲ್ಲ. ಮಾಡೋದಲ್ಲ ನಮ್ಮಪ್ಪ. ಬೇಬಿ ಅದೆಲ್ಲ ಆಮೇಲೆ ನೋಡೋಣ, ಮೊದಲು ನಡಿಲಿಂದ. ಅರೆ ಯಾರ್ ಗ್ಯಾರಿ, ವಿ ಕಮ್ ಫಾರ್ ದ ಮೂವಿ, ಡೋಂಟ್ ಡೂ ಲೈಕ್ ದಿಸ್. ಹಾ ಆನಂದ್ ಹೇಳು. ಗುರು, ಎಲ್ಲಿದ್ಯಾ ನೀನೀಗ? ಅದಕ್ಕೆ ಫೋನ್ ಮಾಡಿದ್ರು. ವಾಟ್? ಏನಂದ್ಲು? ಏನಿಲ್ಲ, ಹೆದರ್ಕೋಬೇಡ. ನೀನು ಆಫೀಸಲ್ಲಿ ಇದೆಯಾ ಅಂತ ಕೇಳಿದ್ರು. ನಾನು ಏನೂ ಹೇಳಲಿಲ್ಲ, ನೀನು ಮೀಟಿಂಗಲ್ಲಿ ಇದೆಯಾ ಅಂತ ಹೇಳಿದ್ದೀನಿ. ಥ್ಯಾಂಕ್ ಗಾಡ್, ಹೇಗೋ ಮ್ಯಾನೇಜ್ ಮಾಡ್ತೀಯಲ್ಲ. ಥ್ಯಾಂಕ್ ಯು ಸೊ ಮಚ್ ಆನಂದ್. ಆನಂದ್, ನನಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ. ಶನಯ, ಐ ಥಿಂಕ್ ಅವ್ಳಿಗೆ ಡೌಟ್ ಬಂದಿದೆ. ಬಾಲಿಂದ ಹೋಗೋಣ. ನೋ, ನಾನ್ ಮೂವಿ ನೋಡ್ಬೇಕು ಅಷ್ಟೇ. ಬೇಬಿ ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ? ನನ್ನ ಹೆಂಡ್ತಿದ್ದಾಳೆ, ರೇವತಿ ಇದ್ದಾಳೆ, ಮತ್ತೆ ಮಕ್ಳಿದ್ದಾರೆ. ಮಕ್ಳಿದಾರಲ್ವಾ, ದೆನ್ ಖಂಡಿತ ರೊಮ್ಯಾಂಟಿಕ್ ಮೂವಿಗೆ ಬಂದಿರಲ್ಲ. ಯು ಡೋಂಟ್ ವರಿ. ಅಂಡ್ ಗ್ಯಾರಿ, ಆ ಗುಡ್ ಫಾರ್ ನಥಿಂಗ್ ಯಾಕಷ್ಟು ಹೆದರ್ಕೋತೀಯಾ? ಚಿಲ್, ನಾವ್ ಆರಾಮಾಗಿ ಮೂವಿ ನೋಡ್ಬೋದು. ಬೇಬಿ ಪ್ಲೀಸ್ ಲಿಸನ್ ಟು ಮೀ. ಗ್ಯಾರಿ, ನೋ ಮೋರ್ ಆರ್ಗ್ಯುಮೆಂಟ್ಸ್. ಏನೂ ಆಗಲ್ಲ, ನೀನ್ ನಡಿ. ಏನು ಅನ್ಕೊಂಡಿದ್ದೀರಾ? ನಂಗೆ ಗೊತ್ತಾಗಲ್ಲ ಅಂತಾನ? ಟ್ಯಾಲಿನಲ್ಲಿ ಎಷ್ಟೊಂದು ತಪ್ಪುಗಳಿದೆ. ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಜ್ಞಾನ ಎಲ್ಲಿರುತ್ತೆ? ಯಾಕೆ ಬರ್ತೀರಾ ಆಫೀಸ್ಗೆ? ಸರ್, ಆ್ಯಕ್ಚುಲಿ ಅದು ಈ ಫೈಲ್ನ ಟ್ಯಾಲಿ ಮಾಡೋದಕ್ಕೆ ರಮೇಶ್ ಕೈಲಿ ಕೊಟ್ಟಿದ್ದೆ. ರಮೇಶ್ಗ ಈ ರೆಸ್ಪಾನ್ಸಿಬಿಲಿಟಿ ಅವ್ರದ್ದ ನಿಮ್ದ? ಯಾರು ಕೆಲಸ ಮಾಡಬೇಕು ಅವರೇ ಮಾಡಬೇಕು. 2 hours ಅಲ್ಲಿ ಈ ಫೈಲ್ ರೆಡಿ ಆಗ್ಬಿಟ್ಟು ನನ್ನ ಡೆಸ್ಕ್ ಮೇಲೆ ಇರಬೇಕು, ವಿತೌಟ್ ಎನಿ ಎಕ್ಸ್ಪ್ಲನೇಷನ್ಸ್. ಸರ್, ಆದರೆ ಐ ಸೆಡ್ ವಿತೌಟ್ ಎನಿ ರೀಸನ್ಸ್. ಇಸ್ ದಟ್ ಕ್ಲಿಯರ್? ನೋಡಿ. ಬಾಬೇಗೇರಿ, ಶಬಾಷ್. ಶಬಾಷ? ಯಾಕೆ? ಏನ್ ಸಖತ್ತಾಗ್ಬೇದೆ, ಸರಿಯಾಗಿ ಮಾಡಿದ್ಯಾ. ಶೂರ ರಮೇಶ್ ಸೇರ್ಕೊಂಡ್ಬಿಟ್ಟು ಆಫೀಸಲ್ಲಿ ಬರೀ ಹರಟೆ ಹೊಡಿತಾ ಇರ್ತಾರೆ, ಕೆಲಸನೇ ಮಾಡಲ್ಲ. ನಾನ್ ಸೆನ್ಸ್. ಜಾನು, ಅದಕ್ಕೆ ಬೈದಿದ್ದು. ಸರಿ ಬೇಬಿ, ನೀನು ಹೊರಡು, ನಾನು ಇಂಟರ್ವ್ಯೂ ತಗೋಬೇಕು. ನಾನು ಹೋಗ್ಯಾರಿ, ನಾನು
ಹೋಗ್ತಾ ಇಲ್ಲ. ಇಂಟರ್ವ್ಯೂ ಇರುತ್ತೆ ಅವ್ರಿಗೆ ತಾನೇ ವೇಟ್ ಮಾಡ್ತಾರೆ ಬೇಡ. ಓಕೆ ಟೆಲ್ ಮಿ ನಾವು ಇವತ್ತು ಸಂಜೆ ಶಾಪಿಂಗ್ ಹೋಗೋಣ ಪ್ಲೀಸ್ 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 ಪ್ಲೀಸ್. ಶಾಪಿಂಗ್ ಬೇಬಿ ಮೊನ್ನೆ ತಾನೇ ಹೋಗಿದ್ವಿ. ಅದು ಮೊನ್ನೆ ಹೋಗಿದ್ವಿ. ಪ್ಲೀಸ್ ಬೇಬಿ ಇವತ್ತು ಶಾಪಿಂಗ್ ಹೋಗೋಣ ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ ಓಕೆ ಸ್ವೀಟರ್ ಹೋಗೋಣ. ಓಕೆ ಲೆಟ್ಸ್ ಟೇಕ್ ಸೆಲ್ಫಿ. ಹಾಂ ಸೆಲ್ಫಿ. ರೆಡಿ ಬೇಬಿ ನೀಟಾಗಿ ಸ್ಮೈಲ್ ಮಾಡು. ಎಲ್ಲಿವರೆಗೂ ಶನಾಯ್ ಅವರ ಜೀವನದಿಂದ ದೂರ ಹೋಗಲ್ವೋ ಅಲ್ಲಿವರೆಗೂ ಯಾರು ಏನೂ ಮಾಡೋಕ್ಕಾಗಲ್ಲ. ಯಾರಾದರೂ ಒಬ್ಬ ಸ್ಮಾರ್ಟ್ ಆಗಿರೋ ಹುಡುಗ ಬಂದು ಅವಳ ಕಣ್ಣು ಗುರುನ್ ಬಿಟ್ಟು ಅವನ ಮೇಲೆ ಬೀಳುವಾಗ ಆಗಬೇಕು ಸರ್. ಎಸ್ ಕದ್ದವ್ರು ಯಾರಮ್ಮ? ಏನೋ ನಿಮ್ಮಪ್ಪ ನೀನು ಹೇಳಿದ್ದೆಲ್ಲ ಕೇಳ್ದಂಗೆ. ಕೇಳ್ತಾರೆ, ಯಾಕೆ? ನಾನೆಲ್ಲ ನೋಡಿದ್ದೀನಿ ಅದಕ್ಕೆ. ಇದೇನಮ್ಮ ಪೊಲೀಸಲ್ಲಿ ಕರ್ಕೊಂಬಂದಿದ್ಯಾ? ಪೊಲೀಸ್ನವ್ರು ತಿಳಿಸ್ದೆ ವಿಗ್ರಹ ಹುಡ್ಕೊಡ್ತೀನಿ ಅಂತಂದ್ರೆ ಈಗ ಯಾಕಮ್ಮ ಪೊಲೀಸು? ನಾನೀಗ ಬಂದಿರೋದು ನಿಮ್ಮನ್ನು ಕಳುವಾಗಿರೋ ವಿಗ್ರಹ ವಿಷಯಕ್ಕೆ ಮಾತ್ರ ಅಲ್ಲ. ಮತ್ತೆ ರಹಸ್ಯ ಇದೆ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಭಯಾನಕ ರಹಸ್ಯ ಇದೆ ಅಂತ ಗೊತ್ತಿರಲಿಲ್ಲ. ಮೊದಲು ಈ ವಿಚಾರನ ಎಲ್ರಿಗೂ ಹೇಳಬೇಕು. ಹರ್ಷ ಯಾಕೆ ಇಷ್ಟೊಂದು ಗಾಬರಿಯಲ್ಲಿದ್ಯಾ? ಮೊಯ್ಲಿ ಅದು ಅಮೃತ. ಇಲ್ಲಿವರೆಗೂ ನನ್ನ ಸತ್ಯಗಳು ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಅನಾಹುತ ಆಗೋಯ್ತು. ನಾನು ನಾಗಿಣಿ ಅನ್ನೋ ರಹಸ್ಯ ಬಯಲಾಗೋಯ್ತು. ಅಪಾಯ ತಪ್ಪಿದ್ದಲ್ಲ. ಮಯೂರಿ ಅಲ್ವಾ ಅದು? ಇವಳು ಯಾಕೆ ಆ ಯೋಗನ್ ಜೊತೆ ಹೋಗ್ತಿದ್ದಾಳೆ? ಅವನೇನಾದ್ರು ಮಿಸ್ಬಿಹೇವ್ ಮಾಡಿದ್ರೆ ಇವಳ ಜೊತೆ? ವಿಚಾರ ಏನಂದ್ರೆ ಅಮೃತ ಮನುಷ್ಯಳೇ ಅಲ್ಲ. ಎಷ್ಟು ದಿನ ನನ್ನ ಕೈನ ತಪ್ಪಿಸ್ಕೊಂಡು ಹೋಗ್ತೀಯ ಜಾಜಿ? ಬಿಡಲ್ಲ, ಇವತ್ತು ನೀನು ಬಿಡಲ್ಲ. ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ಹುಚ್ಚ ಅಂತ ಬರೆದಿರೋದೆಲ್ಲ ಬೈದಿರೋದಲ್ಲ. ಈಗ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ಹುಚ್ಚಿ ಅಂತಾರೆ. ಈಗ ನಾವು ತುಂಬ ಹತ್ರ ಆಗಿರೋ ಜೊತೆ ಮಾತಾಡ್ತೀವಲ್ಲ, ಹಾಗೆ ನಾನು ನಿಮ್ಮನ್ನ ಪ್ರೀತಿಯಿಂದನೇ ಹಾಕಿ ಕರೆದೆ. ನನ್ನ ಮಗನ ಭವಿಷ್ಯದ ಸಲುವಾಗಿ, ಈ ಪರಿವಾರದ ಸುಖಕ್ಕಾಗಿ ನೀವು ಕೆಲಸ ಮಾಡ್ಲಿಕ್ಕೆ ಬೇಕವ? ಮಾಡ್ಲಿಕ್ಕೆ ಬೇಕು. ನಾನೇ ಸಾಯಿಸಿದ್ದು ಪೂಜಾಕನ್ನ. ಪೂಜಾ ಕೂನಿ ಮಾಡಿದ್ದು ನಾನು. ನಾನೇ ಪೂಜಾಕನ್ ಕೊಂದಿದ್ದು. ಖರೆ ಅಂದ್ರು ಅಕ್ಕಿ ಕೂನಿ ಮಾಡಿದ್ದು ನಾನು. ದೇವ್ರೆ, ನಿನ್ನೆ ನಂಬಿ ಇಲ್ಲಿ ತನಕ ಬಂದಿದ್ದೀನಿ. ನಾನು ಅನ್ಕೊಂಡಿದ್ದು ನಡೆಯೋ ಹಾಗೆ ಮಾಡಪ್ಪ. ನಾವು ಟೆಂಡರ್ನ ಸೋತ್ರೆ ಆ ಪ್ರಶ್ನೆ ಅದಕ್ಕೆ ಮೇಲೆ ಬರುತ್ತೆ. ಯಾಕೆಂದರೆ ಟೆಂಡರ್ ಮೊತ್ತ ಎಷ್ಟು ಅಂತ ಗೊತ್ತಿರೋದು ಅದಕ್ಕೆ ಮತ್ತೆ ಅಪ್ಪೆಗೆ ಮಾತ್ರ. ನೀವೇನು ಥರ ಕೆಡ್ಸ್ಕೊಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ.
ನಿನಗಾಗ್ಲಿ ನನಗಾಗ್ಲಿ ಅವಳ ಬಗ್ಗೆ ತಪ್ಪು ಮಾತಾಡೋ ಅಧಿಕಾರ ಇಲ್ಲ. ಯಾಕಿಲ್ಲ? ಅವ್ಳು ಮಾಡಿರೋದು ತಪ್ಪು ಕೆಲಸ ಅಲ್ವಾ? ಅದಕ್ಕೆ ತಪ್ಪು ಅಂತ ಹೇಳ್ತಿದ್ದೀನಿ. ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಗೆ ಹೇಳ್ತೀಯ? ನಿನ್ನ ಸ್ಥಾನನ ತುಂಬಕ್ಕೆ ಬಂದವಳು ಅವಳು. ಅವ್ಳು ಮಾಡಿದ್ದೆಲ್ಲ ಸರಿ ನನ್ನ ಪ್ರಕಾರ. ನೀನು ನಿನ್ನ ತಾಳಿನ ಉಳಿಸ್ಕೊಳ್ಳೋಕೆ ಎಷ್ಟು ಕಷ್ಟಪಡ್ತಿದ್ಯೋ ಅವಳು ಹಾಗೆ ಅವಳ ತಾಳಿನ ಉಳಿಸ್ಕೊಳ್ಳೋಕ್ಕಷ್ಟೇ ಕಷ್ಟಪಡ್ತಾ ಇದ್ದಾಳೆ.